ಸ್ನೇಹಿತರೆ, ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಂಥ ಅನುಮತಿಯನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ. ಈ ಮೂಲಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿ ಸರಿಯಿದೆ ಎಂಬ ತೀರ್ಪು ನ್ಯಾಯಾಲಯ ಕೊಟ್ಟಿದೆ. ಈಗ ಸಿದ್ದರಾಮಯ್ಯನವರ ಭವಿಷ್ಯ ಆತಂಕದ ಸ್ಥಿತಿಯಲ್ಲಿದೆ. ಹಾಗೆ ಮಾಡಿದ ನಂತರ ಅವರು ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಎಂದು ಹೇಳುವ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಡುವ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಮುಂದೆ ನಾನು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವುದಾಗಿ ಸಹ ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು? ಅವರು ರಾಜೀನಾಮೆ ಕೊಡಬೇಕಾ ಎಂಬ ಪ್ರಶ್ನೆವಿದೆ. ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಹೇಗಿವೆ, ಕಾನೂನು ಪ್ರಕ್ರಿಯೆ ಮುಂದಿನ ದಿನಮಾನಗಳಲ್ಲಿ ಹೇಗಿರುತ್ತೆ ಎಂಬುದು ಒಂದಿಷ್ಟು ಮಾಹಿತಿಯನ್ನು ನೋಡುವುದಾದರೆ, ಗೆಳೆಯರೇ, ಮೂಡಾ ಹಗರಣದಲ್ಲಿ ನಡೆದ ಅವ್ಯವಹಾರಗಳ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಚರ್ಚೆ ಮಾಡಬೇಕೆಂದು ನ್ಯಾಯಾಲಯಕ್ಕೆ ಒಂದಿಷ್ಟು ಅರ್ಜಿದಾರರು ಅರ್ಜಿಯನ್ನು ಸಹ ಕೊಟ್ಟಿದ್ದರು. ಮುಖ್ಯಮಂತ್ರಿಗಳಂಥ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಯಿತು. ಸಾಮಾನ್ಯವಾಗಿ ಸರ್ಕಾರ ಕೆಲಸದಲ್ಲಿರುವ ವ್ಯಕ್ತಿಗಳ ಮೇಲೆ ಆರೋಪ ಕೇಳಿ ಬಂದಾಗ ಪೊಲೀಸ್ ಅಧಿಕಾರಿ ಅಥವಾ ಯಾವುದೇ ತನಿಖಾ ಏಜೆನ್ಸಿ ಪ್ರಕರಣವನ್ನು ದಾಖಲೆಯನ್ನು ಮಾಡಿಕೊಂಡು ತನಿಖೆ ಆರಂಭ ಮಾಡೋಕ್ಕೆ ಪ್ರೊಹಿಬಿಷನ್ ಆಫ್ ಕರೆಕ್ಷನ್ ಆ್ಯಕ್ಟ್ ಸೆಕ್ಷನ್ 78 ಅಡ್ಡ ಬರುತ್ತೆ. ಸೆಕ್ಷನ್ 78 ಪ್ರಕಾರ ಸರ್ಕಾರ ಅಧಿಕಾರಿಗಳ ವಿರುದ್ಧ ತನಿಖೆಯನ್ನು ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಅಂದರೆ ರಾಜ್ಯ ಸರ್ಕಾರದ ಅಧಿಕಾರಿಯ ವಿರುದ್ಧ ತನಿಖೆ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಕೇಳಿಬಂದಾಗ ಪ್ರಕರಣಗಳನ್ನು ದಾಖಲೆ ಮಾಡಿಕೊಂಡು ತನಿಖೆ ಮಾಡೋಕ್ಕೆ ಮುಖ್ಯಮಂತ್ರಿಗಿಂತಲೂ ಮೇಲ್ಪಟ್ಟದ ಅಧಿಕಾರಿಗಳು ಯಾರಾದರೂ ಇದ್ದರೆ ಅವರ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಸಾಮಾನ್ಯವಾಗಿ ರಾಜ್ಯದ ಆಡಳಿತ ಉಸ್ತುವಾರಿ ರಾಜ್ಯಪಾಲರಿಗಿರುತ್ತದೆ. ಆದ್ದರಿಂದ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತನಿಖೆಗೆ ರಾಜ್ಯಪಾಲರನ್ನ ಅನುಮತಿಯನ್ನು ಕೇಳಲಾಯಿತು. ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಆರ್ಟಿಕಲ್ 163 ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಾಗ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯನ್ನು ಪರಿಗಣನೆಯನ್ನು ಮಾಡಬೇಕು. ಅದರನ್ವಯ ಸಚಿವ ಸಂಪುಟದ ನಿರ್ಧಾರವನ್ವಯ ರಾಜ್ಯಪಾಲರು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ರಾಜ್ಯಪಾಲರು ತಾವೇ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರವನ್ನು ಸಹ ರಾಜ್ಯಪಾಲರು ಹೊಂದಿರುತ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಪ್ರಕರಣದಲ್ಲೂ ಕೂಡ ಇದೇ ಆಯಿತು. ಅಂದರೆ ಆರೋಪ ಬಂದಿದ್ದೇ ಮುಖ್ಯಮಂತ್ರಿಗಳ ಮೇಲೆ. ಅಂದರೆ ಸಚಿವ ಸಂಪುಟದ ಮುಖ್ಯಸ್ಥರು ಸಹ ಮುಖ್ಯಮಂತ್ರಿಗಳಾಗಿರ್ತಾರೆ. ಅಂಥ ಮುಖ್ಯಮಂತ್ರಿಗಳ ವಿರುದ್ಧವೇ ಮೂಡಾ ಸೀಟು ಹಂಚಿಕೆ ಭ್ರಷ್ಟಾಚಾರ ಆರೋಪ ಕೇಳಿಬಂತು. ತಮ್ಮದಲ್ಲದ ಜಮೀನು ಮೂಡಾ ಹಿಂದಿನ ಪರಿಹಾರ ಕೊಟ್ಟು ವಶಪಡಿಸಿಕೊಂಡಿದ್ದ ಜಮೀನು ಇದನ್ನು ಮುಖ್ಯಮಂತ್ರಿಯವರ ಹೆಂಡತಿ ಸಹೋದರ ಖರೀದಿಯನ್ನು ಮಾಡಿರ್ತಾನೆ. ಮುಖ್ಯಮಂತ್ರಿಯವರ ಪತ್ನಿಗೆ ಗಿಫ್ಟ್ ಕೂಡ ಕೊಟ್ಟಿರ್ತಾರೆ. ಆ ನಂತರ ಸಾಕಷ್ಟು ವರ್ಷಗಳ ಕಾಲ ಜಮೀನಿನ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ಮಧ್ಯೆ ಮೂಡಾ ಈ ಭೂಮಿಯನ್ನು ಸೀಟುಗಳಾಗಿ ಹಂಚಿಕೆ ಮಾಡಿ ಫಲಾನುಭವಿಗಳಿಗೆ ಹಂಚಿಕೆ ಕೂಡ ಮಾಡುತ್ತೆ. ಅದಾದ ಸಾಕಷ್ಟು ವರ್ಷಗಳ ನಂತರ ಸಿದ್ದರಾಮಯ್ಯನವರ ಪತ್ನಿ, ನನ್ನ ಜಮೀನನ್ನು ನನಗೆ ಗೊತ್ತಿರದ ಹಾಗೆ ಹಂಚಿಬಿಟ್ಟಿದ್ದೀರಿ, ಹೀಗಾಗಿ ನನಗೆ ಪರಿಹಾರ ಕೊಡಿ ಅಂತ ಹೇಳಿ ಅರ್ಜಿಯನ್ನು ಸಹ ಸಲ್ಲಿಸ್ತಾರೆ. ಅದಕ್ಕೆ ಮೂಡಾ ಮೈಸೂರಲ್ಲಿ ಅತ್ಯಂತ ಬೆಲೆ ಬಾಳುವ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಲ್ಲಿ 14 ನಿವೇಶಗಳನ್ನು ಮುಖ್ಯಮಂತ್ರಿಯವರ ಪತ್ನಿಗೆ ಮೂಡಾ ರಿಜಿಸ್ಟರ್ ಮಾಡಿಕೊಡುತ್ತೆ. ಇಲ್ಲಿ ಪರ್ಯಾಯ ನಿವೇಶನ ಅಂದರೆ ಅವರು ಜಮೀನು ಎಲ್ಲಿ ಕಳ್ಕೊಂಡಿದ್ದಾರೋ ಅದೇ ಪ್ರದೇಶದಲ್ಲಿ ಅಥವಾ ಅಷ್ಟೇ ಬೆಲೆ ಬಾಳುವ ಪ್ರದೇಶದಲ್ಲಿ ಪರ್ಯಾಯ ನಿವೇಶನ ಕೊಡಬೇಕು. ಆದರೆ ಇಲ್ಲಿ ಜಮೀನು ಇದ್ದ ಪ್ರದೇಶಕ್ಕೂ ನಿವೇಶನ ಹಂಚಿದ ಪ್ರದೇಶಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಆದರೆ ಈ ಜಮೀನು ಕೂಡ ಈ ಹಿಂದೆ ಮೂಡಾ ಪರಿಹಾರ ಕೊಟ್ಟಿತ್ತು. ಮೂಡಾ ವಶಪಡಿಸಿಕೊಂಡ ಈ ಜಮೀನು ಅದು ಮತ್ತೆ ಡಿನೋಟಿಫೈ ಆಗಿ ಮತ್ತೆ ಅದನ್ನು ಸಿದ್ದರಾಮಯ್ಯನವರ ಪತ್ನಿ ಸಹೋದರಿ ಖರೀದಿ ಮಾಡಿ ಇದೆಲ್ಲ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಹಾಗೆ ಈ ಸೈಟ್ಗಳ ವಿಷಯದಲ್ಲಿ ಇನ್ನೇನೋ ಬೆಳವಣಿಗೆ ಆಗಿದೋ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಅಧಿಕಾರದಲ್ಲಿ ಇದ್ದರು. ಶಾಸಕರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು, ವಿರೋಧ ಪಕ್ಷ ನಾಯಕರಾಗಿದ್ದರು. ಹೀಗೆ ಹಲವಾರು ಹುದ್ದೆಗಳಲ್ಲಿ ಅವರು ಇದ್ದರು. ಅವರ ಅಧಿಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಫೈಲ್ಗಳು ಮೂವ್ ಆಗಿವೆ. ಆದ್ದರಿಂದ ಭ್ರಷ್ಟಾಚಾರ, ಅಧಿಕಾರದ ದುರ್ಬಳಕೆ ಆಗಿರುವುದು ಸಾಧ್ಯತೆಗಳಿದ್ದು ಈ ಬಗ್ಗೆ ತನಿಖೆ ಮಾಡಬೇಕೆಂದು ಸಾಮಾಜಿಕ ಕಾರ್ಯಕರ್ತರು ಸಲ್ಲಿಸಿದ್ದ ಪ್ರಕರಣ ಇದಾಗಿದೆ. ಅಂದರೆ ಪ್ರಕರಣ ಮುಖ್ಯಮಂತ್ರಿಗಳ ವಿರುದ್ಧವೇ ಇದೆ. ಆದ್ದರಿಂದ ರಾಜ್ಯಪಾಲರು ತನಿಖೆಗೆ ಅವಕಾಶ ಇಲ್ಲ ನಿರಾಕರಿಸುವ ಕೆಲಸ ಮಾಡಬೇಕು. ಅದಕ್ಕಾಗಿ ರಾಜ್ಯಪಾಲರಿಗೆ ಸಲಹೆ ಕೊಡಲು ಸಚಿವ ಸಂಪುಟದ ಸಭೆ ನಡೆಯುತ್ತೆ.
ಆ ಸಭೆಯಲ್ಲಿ ಸಚಿವ ಸಂಪುಟದ ಮುಖ್ಯಸ್ಥರಾದ ಸಿದ್ದರಾಮಯ್ಯನವರು ಇರುವುದಿಲ್ಲ. ಏಕೆಂದರೆ ಸಚಿವ ಸಂಪುಟದ ಮುಖ್ಯಸ್ಥರು ಸಿದ್ದರಾಮಯ್ಯನವರು ಇರ್ತಾರೆ. ಅದರಿಂದ ಪ್ರಕರಣ ನನ್ನ ಮೇಲೆ ಇದೆ, ಅದರಿಂದ ನಾನು ಸಭೆಯಲ್ಲಿ ಇರುವುದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗೆ ಸಚಿವ ಸಂಪುಟದ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯಪಾಲರು ಕೂಡ ತಿಳಿಸುತ್ತೆ. ಅದರ ಮೇಲೂ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದೂರಿಗೆ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟದ ನಿರ್ಧಾರವನ್ನು ತೆಗೆದುಕೊಳ್ಳುವ ಪಾರದರ್ಶಕ ಎಂದು ಪರಿಗಣಿಸಲು ಹೇಗೆ ಸಾಧ್ಯ? ಆದ್ದರಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಇದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಸಿಟ್ಟಿಗೆ ಸಹ ಕಾರಣವಾಗಿತ್ತು. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳಾದವು. ರಾಜಭವನ ಚಲೋ ಹಮ್ಮಿಕೊಳ್ಳಲಾಯಿತು. ಹಾಗೆ ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನಿಸಿದ ಹೈಕೋರ್ಟಿಗೆ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನು ಸಹ ಸಲ್ಲಿಸುತ್ತಾರೆ. ಇದರ ಬಗ್ಗೆ ಸುದೀರ್ಘವಾದ ವಾದ ಪ್ರತಿವಾದಗಳು ಆಲಿಸಿದ ಜಸ್ಟಿಸ್ ನಾಗಪ್ರಸನ್ನ ಅವರು ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ಲೋಪದೋಷಗಳಿಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರ ಅರ್ಜಿಯನ್ನು ಎತ್ತಿ ಹಿಡಿದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಆ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು, ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ಮತ್ತು ಹೈಕೋರ್ಟಿಗೆ ಈ ಆದೇಶ ತಡೆಯಾಜ್ಞೆ ಸಹ ಕೋರಬಹುದು. ಈ ಬಗ್ಗೆ ಅರ್ಜಿದಾರ ಸ್ನೇಹಮಯಿ ಕೃಷ್ಣನ್ ಕೆವಿಯಟ್ ಸಲ್ಲಿಸಿದ್ದಾರೆ. ಈ ಬಗ್ಗೆ ವಿಭಾಗೀಯ ಪೀಠ ಯಾವುದೇ ತೀರ್ಪನ್ನು ಕೊಡುವ ಮೊದಲು ನಮ್ಮ ಅಹವಾಲು ವಾದವನ್ನು ಕೇಳಿ ಆನಂತರ ತೀರ್ಪು ಕೊಡಬೇಕೆಂತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಹ ಸಲ್ಲಿಕೆ ಸ್ನೇಹಮಯಿ ಕೃಷ್ಣನ್ ಮಾಡಿದ್ದಾರೆ. ಕಾನೂನು ಈಗ ಸಿದ್ದರಾಮಯ್ಯನವರು ಮುಂದಿನ ಹೋರಾಟದ ಬಗ್ಗೆ ಕಾನೂನು ತಜ್ಞರ ಜೊತೆ ಮಾತನಾಡಿ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಇನ್ನು ಹೈಕೋರ್ಟ್ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಸರಿ ಇದೆ ಅಂತ ಹೇಳಿದೆ. ಆದ್ದರಿಂದ ಅರ್ಜಿದಾರರು SIT ಅಥವಾ CBI ತನಿಖೆಗೆ ಅವಕಾಶ ಕೊಡಿ ಅಂತ ಅರ್ಜಿದಾರರು ಹೇಳಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟಿಗೆ ಹೋಗುವ ಸಾಧ್ಯತೆಗಳಿವೆ. ಇದು ಸ್ನೇಹಿತರೆ CM ಅರ್ಜಿ ವಜಾ ಮುಂದಿನ ಕಾನೂನಾತ್ಮಕ ಹೋರಾಟ ಮತ್ತು ರಾಜ್ಯ ರಾಜಕಾರಣದ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.